ಮೂಲ ಕನ್ನಡ. ಸೊ ಹೇಳ್ತೀನಿ ಅದ್ರ ಬಗ್ಗೆ ನಾನು. ಸೊ ಈ ಪುಸ್ತಕದ ಬಗ್ಗೆ ನನಗೆ ಹೆಂಗೆ ಇಂಟ್ರೆಸ್ಟ್ ಬಂತು ಅಂತ ಹೇಳಿದ್ರೆ, ಗೊತ್ತಿತ್ತು ಈ ತರದೊಂದು ಅವಾರ್ಡ್ ಬಂದಿದೆ ಇದೆ ಅಂತ. ನಮ್ಮ ಆಫೀಸ್ನಲ್ಲಿ ನನಗೆ ಒಬ್ರು ಈ ಪುಸ್ತಕ ಪರ್ಚೇಸ್ ಮಾಡಿ ನಮ್ಮ ಗ್ರೂಪಲ್ಲಿ ಹಾಕಿದ್ರು. ಅವರು ಬೆಂಗಾಲಿ, ಅವರು ಇಂಗ್ಲಿಷಲ್ಲಿ ತಗೊಂಡಿದ್ರು ಪುಸ್ತಕ. ಸೊ ಅವರು ಇಂಟ್ರೆಸ್ಟ್ ಬಂದಿದೆ ಅಂತ ಹೇಳಿದ್ಮೇಲೆ ಅವ್ರು ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ನಾವು ಮೂಲ ಪುಸ್ತಕನ ಕನ್ನಡದಲ್ಲೇ ಓದ್ಬೋದಲ್ಲ ಅಂತ ಮಾಡಿ ಹೆಂಗಾದ್ರೂ ಮಾಡಿ ತರಿಸಿದೆ. ಸೊ ಇದು ಒಂದು ಕಥಾ ಸಂಕಲನ, 13 ಕಥೆಗಳಿವೆ. ಸುಮಾರು 13 ಕಥೆಗಳಿವೆ, ಎಲ್ಲ ಸಣ್ಣ ಸಣ್ಣ ಕಥೆಗಳು. ಎಲ್ಲವನ್ನ ಹಾಫ್ ಅನ್ ಅವರ್ ಅಲ್ಲಿ ಓದಿದ್ರೆ ಮುಗಿದ್ರು. 20 ಪೇಜ್ಗಳಿವೆ, ಆ ತರ ಇದೆ. ಸೊ ಇವ್ರು ಹೇಳ್ದಂಗೆ ಅವರು ಎಲ್ಲಾ ಕಥೆಗಳನ್ನು ಸ್ವಲ್ಪ ಮಹಿಳಾ ಪ್ರಧಾನವಾಗಿರುತ್ತೆ. ಸೊ ನಾನು ಓದ್ತಾ ಹೋದಂಗೆ ನಂಗೂ ಅದೇ ಅನ್ಸಿತ್ತು. ಶಾಯಿಸ್ತಾ ಮಹಲಿನ ಕಲ್ಲು ಚಪ್ಪಾಡಿಗಳು, ಬೆಂಕಿ ಮಳೆ, ಕರಿನಾಗರಗಳು, ಈ ತರ ಎಲ್ಲ ಇದೆ. ಅದೆಲ್ಲ ಮೇನ್ಲಿ ವುಮೆನ್ ಓರಿಯೆಂಟೆಡ್. ಅಂದ್ರೆ ಈಗ ನನ್ಗೆ ಇದು ಅವರ ಧರ್ಮ ಬಗ್ಗೆ ನನಗೇನು ಗೊತ್ತಿರ್ಲಿಲ್ಲ. ಅಂದ್ರೆ ಅವ್ರು ಹೇಳಿದ್ದು ಕೇಳಿದ್ದು ಅದು ಅಷ್ಟೇ ಗೊತ್ತಿದ್ದೆ ಹೊರತು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ನಂಗೆ ಇದರಲ್ಲಿ ಓದಿದ ಮೇಲೆ ನನಗೆ ಗೊತ್ತಾಯ್ತು ಅಂತ ನನಗನ್ಸುತ್ತೆ. ಅವರು ಪ್ರತಿಯೊಂದನ್ನು ಹೇಳ್ತಾರೆ. ಅವ್ರದ್ದು ಬಡತನಗಳು, ಅವರು ಮಹಿಳೆಯರ ಮೇಲೆ ಇದು ಅಸಹಾಯಕತೆ, ಅತ್ಯಾಚಾರ ಅಂದ್ರು, ನಾನು ಅದನ್ನ ಅಸಹಾಯಕತೆ ಅಂತ ಹೇಳ್ತೀನಿ. ಯಾಕಂದ್ರೆ ಅವರ ಧರ್ಮದಲ್ಲೇ ಅವರು ಮಹಿಳೆಗಳಿಗೆ ಅವರು ವಾಯ್ಸೇ ಇರಲ್ಲ. ಸೊ ಅದನ್ನ ಹೈಲೈಟ್ ಮಾಡ್ತಾ ಪ್ರತಿಯೊಂದು ಕಥೆನಲ್ಲೂ ಹೇಳ್ತಾ ಹೋಗ್ತಾರೆ. ಸೊ ನಾನು ಒಂದ್ 4 ಕಥೆ ಓದಿದಾಗ ನನಗೇನ್ ಅನ್ಸಿತ್ತು ಅಂದ್ರೆ, ಓ ಇದೆಲ್ಲ ಒಂದೇ ತರ ಥೀಮ್ ಇದೆಯಲ್ಲಪ್ಪ, ಇದು ಸ್ವಲ್ಪ ಯಾಕೋ ಒಂಥರ ರಿಪಿಟೇಟಿವ್ ಆಗ್ತಾ ಇದೆ ಅಂತ ಅನಿಸ್ತು. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಬ್ಯಾಲೆನ್ಸ್ ಆಯ್ತು. ಈಗ ಕೆಂಪು ಲುಂಗಿ ಅಂತ ಇದೆ. ಕೆಂಪು ಲುಂಗಿ ಅನ್ನೋದು ಅದು ಗಂಡು ಮಕ್ಕಳ ಮೇಲೆ ಒಂದು ಪ್ರಕ್ರಿಯೆ ನಡೆಯುತ್ತೆ. ಗಂಡು ಮಕ್ಕಳಾಗಿರುವಾಗಲೇ ಅವ್ರಿಗೊಂದು ಪ್ರಕ್ರಿಯೆ ನಡೆಯುತ್ತೆ. ಅದನ್ನ ಅವರು ವಿವರಿಸ್ತಾ ಹೋಗ್ತಾರೆ. ಅದು ಆ ಪ್ರಕ್ರಿಯೆ ಯಾವ್ದು ಅಂತ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅದಲ್ಲ, ನಾನು ಅದೆಲ್ಲ ಹೇಳಿದ್ದು. ಹಾ ಹಾ ಕರೆಕ್ಟ್. ಸೊ ಇವರ ಇದು ಲೇಖನಗಳಲ್ಲಿ ನಂಗೆ ಎಷ್ಟೇ ತುಂಬಾ ಇಂಟೆನ್ಸ್ ಟಾಪಿಕ್ ಆದ್ರೂನು ಅದನ್ನ ತುಂಬಾ ಚೆನ್ನಾಗಿ ಎಲ್ಲೋ ಒಂದ್ ಕಡೆ ವಿಡಂಬನೆ, ಸಣ್ಣದಾಗಿ ವಿಡಂಬನೆ ಇರುತ್ತೆ, ಅದೇ ತರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈ ಕೆಂಪು ಲುಂಗಿ ಅನ್ನೋದ್ರಲ್ಲಿ ಆ ವಿಷಯದ ಬಗ್ಗೆ ಪ್ರಸ್ತಾಪ ಬರುತ್ತೆ. ಅದ್ರಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು ಮಸೀದಿನಲ್ಲಿ ಒಂದು ಶುಕ್ರವಾರ ಇರುತ್ತೆ, ಅಲ್ಲೆಲ್ಲ ಹುಡುಗರು ಸೇರ್ಕೊಂತಾರೆ ಅಂತ. ಅದ್ರಲ್ಲಿ ಒಂದಿರುತ್ತೆ, ಅದ್ರಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಡೀಟೇಲ್ ಆಗಿ. ಅದ್ರಲ್ಲಿ ಒಂದಿರುತ್ತೆ, ಒಬ್ಬ ಹುಡುಗ ಬರ್ತಾನೆ, ಆ ಹುಡುಗಂಗೆ ನೋಡ್ತಾರೆ, ಅದು ಆಗೋಗ್ಬಿಟ್ಟಿರತ್ತೆ, ಕಳಿಸ್ತಾರೆ. ಅವ್ರ ಅಮ್ಮ ಇದು ಏನು ಮಾತಾಡ್ದಲೆ ಆ ಕಡೆ ತಿರ್ಕೊಂಡು ಹೊರಟೋಗ್ಬಿಡ್ತಾಳೆ. ಸೊ ಪ್ರಶ್ನೆ ಏನಕ್ಕೆ ಬಂದಿದ್ಲು ಆ ಹುಡುಗಿ, ಆಯಮ್ಮ ಅಂತ, ಏನಕ್ಕೆ ಅಂತ ಹೇಳಿದ್ರೆ, ಬಡತನ. ಅವ್ರಿಗೆ ಈ ತರ ಮಾಡಿಸ್ಕೊಂಡ್ರೆ ಅವರ ಮಸೀದಿ ಕಡೆಯಿಂದ ಏನೋ ಒಂಚೂರು ಅನ್ನನೋ ಅಕ್ಕಿನೋ ಏನೋ ಕೊಡ್ತಾರಂತೆ, ಅದಕ್ಕೋಸ್ಕರ ಬಂದಿರ್ತಾಳೆ. ಸೊ ಅದನ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದ್ರೆ, ಓದ್ತಾ ಓದ್ತಾ ಅಷ್ಟು ಇಂಟೆನ್ಸ್ ಟಾಪಿಕ್ನು ಸ್ವಲ್ಪ ಒಂದೊಂದ್ ಕಡೆ ಹಾಸ್ಯ ಕೂಡ ಇದೆ, ಆತರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಅಂತ ನಂಗನ್ಸ್ತು. ಆಮೇಲೆ ಹೋಗ್ತಾ ಹೋಗ್ತಾ ಕೆಲವೊಂದು ಇದು ಅವರು ಹೆಣ್ಮಕ್ಳ ಬಗ್ಗೆ ನಾವು ಕೇಳಿರೋದು ತಲಾಕು, ಅದ್ರ ಬಗ್ಗೆ ಪ್ರತಿಯೊಂದನ್ನು ಹೇಳ್ತಾರೆ. ಮತ್ತೆ ಇನ್ನೊಂದು ಹೆಣ್ಮಕ್ಳ ಬಗ್ಗೆ ವಿವರಿಸುವಾಗ ಇನ್ನೊಂದು 2-3 ಕಥೆಗಳಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಅವರಲ್ಲಿ ಮಕ್ಕಳು ಇದು ಎಲ್ಲ ಮಾಡೋದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಯಾವ ತರ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ, ವೆನ್ ದ ಮದರ್ ಇಸ್ ಸ್ಟಿಲ್ ಆಕ್ಟಿವ್ ಇನ್ ಗಿವಿಂಗ್ ಬರ್ತ್, ಅವ್ರಿಗೆ ಆಲ್ರೆಡಿ ಒಬ್ಳು ಮಗಳು ಟೀನೇಜ್ ಅಲ್ಲಿ ಇರ್ತಾಳೆ. ಸೊ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಇನ್ನು ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಅವಳೇ ನೋಡ್ಕೋತಾಳೆ. ಅವಳು ಶಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಟ್ ಫ್ಯಾಮಿಲಿ. ಅದನ್ನ 2-3 ಕಥೆಗಳಲ್ಲಿ ಹೈಲೈಟ್ ಮಾಡಿದ್ದಾರೆ. ಮತ್ತೆ ನೀನು ಮಗಳಲ್ಲ, ನನ್ನ ತಾಯಿ ಅಂತ ಅವ್ರಮ್ಮ ಹೇಳ್ತಾಳೆ. ಯಾಕೆಂದ್ರೆ ಅವಳ ಅಮ್ಮಂಗೆ ಅವಳೇ ಹೋಪ್ಸು, ಇಲ್ಲ ಅಂತ ಹೇಳಿದ್ರೆ ಶಿ ಇಸ್ ಹೆಲ್ಪ್ಲೆಸ್. ಸೊ ಆ ತರ 2-3 ಕಥೆಗಳಲ್ಲಿ ಹೇಳಿದ್ದಾರೆ. ಹೌದು. ಸೊ ಹಂಗೆ ಹೋಗ್ತಾ ಹೋಗ್ತಾ ಇನ್ನೊಂದು ಇದೇ ತರ ಥೀಮಲ್ಲಿ ಬರುತ್ತೆ. ಕೊನೆಯಲ್ಲಿ ನಾನು ಇದೆಲ್ಲ ಇಷ್ಟೊಂದು ಇಂಟೆನ್ಸ್ ಆಗಿದೆಲ್ಲಪ್ಪ ಅಂತ ಅನ್ನೋಷ್ಟರಲ್ಲಿ ಕೆಲವೊಂದು ಹಾಸ್ಯ ಕಥೆಗಳು ಬಂತು. ಅರಬ್ಬಿ ಮೇಷ್ಟ್ರು ಮತ್ತು ಗೋಬಿ ಮಂಚೂರಿ ಅಂತ ಒಂದಿದೆ ಕತೆ. ಅದರಲ್ಲಿ
ಅವರು ಇದು ಅವ್ರು ಓದಿದ್ರೆ ಚೆನ್ನಾಗಿರುತ್ತೆ. ಅದು ಅವರೊಬ್ರು ಮೇಷ್ಟ್ರು ಇರ್ತಾರೆ, ಅವರೆಲ್ಲೋ UP ಕಡೆಯಿಂದನೂ ಬರ್ತಾರೆ. ಅವರು ಬಂದ್ಬಿಟ್ಟು ಅಲ್ಲೆಲ್ಲೋ ಕೆಲ್ಸಕ್ಕೆ ಸೇರ್ಕೊಂಡಿರ್ತಾರೆ. ಅವ್ರನ್ನ ಇವರು ಒಬ್ರು ಒಂದ್ ಫ್ಯಾಮಿಲಿ ಇರ್ತಾರೆ, ಅವ್ರ ಮಗಳಿಗೆ ಟ್ಯೂಷನ್ ಹೇಳ್ಕೊಡಕ್ಕೆ ಮೇಷ್ಟ್ರಾಗಿ ಸೇರ್ಸ್ಕೊತಾರೆ. ಅವ್ರಿಗೆ ಗೋಬಿ ಮಂಚೂರಿ ಅಂದ್ರೆ ತುಂಬಾ ಇಷ್ಟ. ಸೊ ಆ ಗೋಬಿ ಮಂಚೂರಿ ತಿನ್ಬೇಕು ಅಂತ ಅವ್ರಿಗೆ ಏನೇನ್ ಅನಾಹುತಕ್ಕೆ ಇದು ಇಡಾಕ್ತಾರೆ, ಅವ್ರಿಗೆ ಏನೇನು ತಾಪತ್ರಯ ಬರುತ್ತೆ ಅನ್ನೋದೇ ಒಂದ್ ಕತೆ. ಅದು ಹೇಳಿದ್ರೆ ಚೆನ್ನಾಗಿರಲ್ಲ, ಓದಿದ್ರೆ ಚೆನ್ನಾಗಿರುತ್ತೆ, ನೀವೇ ಓದ್ಬೇಕು. ಜೊತೆಗೆ ನಾನಿವತ್ತು ಮಾತಾಡ್ಬೇಕು ಅಂತ ಅನ್ಕೊಂಡಿರೋ ಕತೆ ಹೆಸರು ಹೈ ಹೀಲ್ಡ್ ಶೂ ಅಂತ. ಇದ್ದಿದ್ರಲ್ಲಿ ನನಗಿಷ್ಟ ಆಗಿದ್ದು ಯಾಕೆ ಅಂದ್ರೆ ಅದ್ರಲ್ಲಿ ಒಂಥರ ಬ್ಯಾಲೆನ್ಸ್ ಆಗಿದೆ ಅಂತ ಅನಿಸ್ತು. ಅಂದ್ರೆ ಅಲ್ಲಿ ಗಂಡ್ ಮಕ್ಳದ್ದು ಅವ್ರದ್ದು ವ್ಯಥೆಗಳು ಇರ್ತವೆ, ಅಲ್ಲಿ ಹೆಣ್ಮಕ್ಳದ್ದು ಇರುತ್ತೆ, ಮತ್ತೆ ಸ್ವಲ್ಪ ತಿಳಿಯಾದ ಹಾಸ್ಯನೂ ಇರುತ್ತೆ. ಎಲ್ಲ ಬ್ಯಾಲೆನ್ಸ್ ಆಗಿದೆ ಕತೆ. ಅದಕ್ಕೋಸ್ಕರ ನಂಗೆ ಹೈ ಹೀಲ್ಡ್ ಶೂ ಆಗತ್ತೆ ಇಷ್ಟ ಆಯ್ತು. ಸೊ ಆ ಕತೆನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬ ಇರ್ತಾನೆ, ಅವನ್ಗೆ ಒಬ್ಬ ಅಣ್ಣ ಇರ್ತಾನೆ. ಅಣ್ಣ ಅವನು ಫಾರಿನ್ ಅಲ್ಲಿ ಇರ್ತಾನೆ, ಎಲ್ಲೋ ಕತಾರಲ್ಲೋ ಎಲ್ಲೋ ಇರುತ್ತೆ ಅಂತ. ಅವನ್ ಸ್ವಲ್ಪ ದುಡ್ಡು ಹಣಕಾಸು ಎಲ್ಲ ಚೆನ್ನಾಗಿರ್ತಾನೆ. ಅವನು ಅವ್ರ ಅತ್ತಿಗೆ ಜೊತೆ ಬಂದಿರ್ತಾನೆ. ಸೊ ಅತ್ತಿಗೆ ಹತ್ರ ಒಂದು ಹೈ ಹೀಲ್ಡ್ ಶೂ ಇರುತ್ತೆ. ಸೊ ಇವನ್ಗೆ ಒಂದು ಸಣ್ಣ ಆಸೆ, ಆ ಹೈ ಹೀಲ್ಡ್ ಶೂನ ಹೆಂಗಾದ್ರೂ ಮಾಡಿ ನನ್ನ ಹೆಂಡತಿಗೆ ಒಂದ್ಸರಿನಾದ್ರೂ ಹಾಕ್ಬಿಡ್ಬೇಕು, ಒಂದ್ ಫೋಟೋನಾದ್ರೂ ತಕೊಂಡ್ಬಿಡ್ಬೇಕು, ಅಷ್ಟೇ ಒಂದ್ ಆಸೆ. ಇಲ್ಲ ಅವಳು ಆ ಕಡೆಯಿಂದ ಈ ಕಡೆ ಓಡಾಡೋದನ್ನ ಒಂದೊಂದ್ಸರಿ ನೋಡ್ಬಿಡ್ಬೇಕು, ಅಷ್ಟೇ ಆಸೆ ಇರತ್ತೆ. ಸೊ ಅದಕ್ಕೆ ಅವನು ಇದು ನೋಡ್ತಾನೆ, ಅವನು ಒಂದ್ ಪ್ಲಾನ್ ಮಾಡ್ತಾನೆ. ಅವ್ರ ಅದಕ್ಕೆ ಯಾವಾಗ್ಲೂ ಹಾಕೊಂಡಿರ್ತಾರೆ, ಬಿಡ್ತಾನೆ ಇರಲ್ಲ. ಮನೇಲೂ ಹಾಕೊಂಡು ಓಡಾಡ್ತಿರ್ತಾಳೆ ಅವಳು, ಬಿಡ್ತಾ ಇರಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾನೆ, ಹಿಂಗೆ ಹೋಗ್ಲಿ ಸ್ವಲ್ಪ, ನಾನು ಸ್ವಲ್ಪ ದಿನ ಆದ್ಮೇಲೆ ಹಿಂದಿನ ದಿನ ಹೆಂಗಾದ್ರೂ ಮಾಡಿ ಕದ್ಕೊಂಡ್ಬಿಡ್ತೀನಿ ಅಂತ ಪ್ಲಾನ್ ಮಾಡ್ತಾನೆ. ಸೊ ಎತ್ತಿಗೆ ತುಂಬಾ ಚಾಲಾಕಿ. ಅವಳೇನ್ ಮಾಡ್ತಾಳೆ ಅಂದ್ರೆ, ವಾರ ಇರುವಾಗ್ಲೇ ಅದನ್ನೆಲ್ಲ ಬಚ್ಚಿಟ್ಬಿಡ್ತಾಳೆ. ಸೊ ವಾರ ಇರುವಾಗ್ಲೇ ಬಚ್ಚಿಟ್ಬಿಟ್ಟು ಬೇರೆ ಯಾವ್ದೋ ಚಪ್ಪಲಿ ಹಾಕೊಂಡು ಓಡಾಡ್ತಿರ್ತಾಳೆ. ಸೊ ಇನ್ನು ಅದು ತಪ್ಪಾಯ್ತು ಅಂತ ಇವನ್ಗೆ ಅನ್ಸತ್ತೆ, ಅಲ್ಲಿಗೆ ಬಿಡ್ತಾನೆ. ಆಮೇಲೆ ಇದು ಅವ್ರಿಬ್ರು ಹೊರಟೋಗ್ತಾರೆ. ತಿರ್ಗಾ ಬರ್ತಾರೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ವಾಪಸ್ಗೆ. ಅಷ್ಟ್ರಲ್ಲಿ ಅವ್ರ ಅತ್ತಿಗೆನೋ ಸ್ವಲ್ಪ ಹಂಗೆ ಈ ತಮ್ಮನ್ ಬಗ್ಗೆ ಏನೋ ಚಾಡಿ ಹೇಳೋದು, ಅದು ಇದು ಎಲ್ಲ ನಡೆಯುತ್ತೆ. ಅವರು ಅಣ್ಣ ತಮ್ಮಂದ್ರ ಮಧ್ಯೆ ಏನೋ ಆಗತ್ತೆ. ಅವನು ಅಣ್ಣ ಅಷ್ಟು ತಲೆ ಕೆಡ್ಸ್ಕೊಂಡಿರಲ್ಲ. ಬಟ್ ಮನೆಗ್ ಬರ್ತಾನೆ, ತಮ್ಮ ಬಡವ, ಅವನ್ಗೆ ಮನೆ ಇರತ್ತೆ. ಮನೆಯಲ್ಲಿ ಇದು ಸ್ವಲ್ಪ ಅವನ್ಗೆ ಎಷ್ಟೋ ಕಷ್ಟ ಪಟ್ಕೊಂಡೆಲ್ಲ ಜೀವನ ಮಾಡ್ತಾನೆ. ಆ ಜೀವನ ಮಾಡಿ ಅವನ್ಗೆ ಹಣಕಾಸಿಂದ ಸಮಸ್ಯೆ ಅಂತಿರುವಾಗ ಯಾರೋ ಒಂದ್ ಹೇಳ್ತಾರೆ, ಒಂದ್ ಚೆನ್ನಾಗಿರೋ ಮಾವಿನ ಮರ ಇದೆ, ಅವ್ರ ಮನೆ ಹಿಂದ್ಗಡೆನೆ ಇದೆ, ಮಾವಿನ ಮರ ಇದೆ, ಒಂದ್ ಕೆಲಸ ಮಾಡು, ಅದನ್ನ ತೆಗಿಸ್ಬಿಡು. ಅದನ್ನ ತೆಗಿಸ್ಬಿಟ್ಟು ಅದೇ ಜಾಗದಲ್ಲಿ ಏನಾದ್ರು ಒಂದು ಸಣ್ಣ ರೂಮೋ ಮನೆನೋ ಕಟ್ಕೊಂಡು ಬಾಡಿಗೆ ಎಲ್ಲ ಕೊಟ್ಕೊಂಡು ಚೆನ್ನಾಗಿರ್ಬೋದು ಅಂತ ಹೇಳ್ತಾರೆ. ಸೊ ಇವ್ನ್ಗೆ ಇಷ್ಟ ಇರಲ್ಲ. ಆದ್ರೂ ಏನ್ ಮಾಡೋದು, ದುಡ್ಡು ಬೇಕಲ್ಲ. ಹಂಗಾಗಿ ಕಷ್ಟಪಟ್ಟು ಅದನ್ನ ತೆಗಿಸ್ಬಿಡ್ತಾನೆ. ಹೆಂಗೋ ಯೋಚನೆ ಮಾಡಿ ತೆಗಿಸ್ಬಿಡ್ತಾನೆ. ಅವ್ರ ಅಣ್ಣ ಬರ್ತಾನೆ. ಅಣ್ಣ ಬಂದು ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಕೋಪ ಬಂದ್ಬಿಟ್ಟು ಅವ್ನ್ ಚೆನ್ನಾಗಿ ಬೈದು, ಇದು ನಿನ್ನ ತಮ್ಮನೇ ಇಲ್ಲ ಅನ್ನೋ ತರ ಚೆನ್ನಾಗಿ ಬೈದ್ ಬಿಡ್ತಾನೆ. ಅಲ್ಲೇ ಇರ್ತಾನೆ ಮನೆಯಲ್ಲಿ, ಇನ್ನೂ ಸಿಟ್ಟಿರತ್ತೆ. ಆಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ, ಅವನು ತಮ್ಮ ಇದಾನಲ್ಲ, ಅವ್ನ ಹೆಂಡತಿ ಒಬ್ಳು ಪ್ರೆಗ್ನೆಂಟ್. ಸೊ ಇನ್ ತಮ್ಮ ಎಷ್ಟು ಬಡವ ಅಂತ ಹೇಳಿದ್ರೆ, ಅವ್ನ್ ಪ್ರೆಗ್ನೆಂಟ್ ಆಗಿದ್ರು ಅವಳಿಗೆ ಔಷಧಿಗೂ ಅಂತಾನು ದುಡ್ಡು ಇರಲ್ಲ. ಸೊ ಅದನ್ನ ಹೊಂದಿಸಕ್ ಆಗ್ದಲೆ ಅವಳು ಮನೇಲೇ ಇರ್ತಾಳೆ. ಸೊ ಅದನ್ನ ಅಣ್ಣ ನೋಡ್ಬಿಟ್ಟು, ಅವಾಗ ಅವನ್ಗೆ ಕಡಿಮೆ ಆಗತ್ತೆ, ಇವನ್ ಪರಿಸ್ಥಿತಿ ನೋಡ್ಬಿಟ್ಟು ಎಲ್ಲ ಕಡಿಮೆ ಆಗತ್ತೆ. ಅವಾಗ ಅವನು ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕೊಡಿಸ್ತಾನೆ. ಸೊ ಅದಕ್ಕೇನು ಇರ್ತಾಳೆ, ಅವಳು ಕಣ್ಣಿಗೆ ಬಿದ್ಬಿಡುತ್ತೆ, ಓ ನನ್ ಗಂಡ ಏನಿದು ಇವ್ನ ಹೆಂಡತಿಗೆಲ್ಲ ಕೊಡಿಸ್ತಾ ಇದ್ದಾಳೆ ಅಂತ. ಸೊ ಆಯ್ತು ನೀನು ಬಾ ಅಂತ ಅವಳನ್ನು ಕರ್ಕೊಂಡು ಹೋಗ್ತಾನೆ. ಸೊ ಹೋಗ್ತಾ ಇರ್ತಾರೆ, ಇಲ್ಲ ಔಷಧಿ ಇದು ಡಾಕ್ಟರ್ ಹಾಸ್ಪಿಟಲ್ಗೆ ಹೋಗ್ತಾರೆ, ಔಷಧಿ ಎಲ್ಲ ಕೊಡಿಸ್ತಾರೆ. ಬರ್ತಾ ಇರುತ್ತೆ, ಅಲ್ಲಿ ಒಂದು ಚಪ್ಪಲಿ ಅಂಗಡಿ ಕಾಣತ್ತೆ. ಚಪ್ಪಲಿ ಅಂಗಡಿ ಕಾಣತ್ತೆ. ಅವನ್ ತಮ್ಮಂಗೆ ಇದು ಬನ್ನಿ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಎಲ್ಲಾರನ್ನು ಹೋಗಿ ನೋಡ್ತಾರೆ. ಅಲ್ಲಿ ನೋಡಿದಾಗ ಅದೇ ತರದ್ ಒಂದ್ ಕಾಣತ್ತೆ. ನೋಡ್ತಾನೆ, ಇದು ಪ್ರೈಸ್ ಸಿಕ್ಕಾಪಡೆ ಜಾಸ್ತಿ. ಜೋಬಲ್ಲೆಲ್ಲ ನೋಡ್ಕೊಂತಾನೆ, ಇರತ್ತೆ ದುಡ್ಡು ಸ್ವಲ್ಪ, ಯಾವ್ದಕ್ಕೂ ಇಟ್ಕೊಂಡಿರ್ತಾನೆ. ಆದ್ರೂ ಇಲ್ಲ ನಾನು ಹೈ ಹೀಲ್ ಶೂಸ್ ನನ್ನ ಹೆಂಡತಿ ಕೊಡಿಸ್ಲೇಬೇಕು ಅಂತ. ಸೊ ಕೂರಿಸ್ತಾನೆ ಅವನ ಹೆಂಡತಿನ. ಅವ್ಳು ಯಾರನ್ನ ಕರಿತಾನೆ, ಬಾಪ ಇದು ಸ್ವಲ್ಪ ತೊಡಸ್ ನೋಡು ಅಂತ. ಅದು ತುಂಬಾ ಕಷ್ಟ, ತೊಟ್ಕೊಳ್ಳೋದೇ ತುಂಬಾ ಕಷ್ಟ ಆಗತ್ತೆ, ತುಂಬಾ ಟೈಟು. ಆದ್ರೂ ಅವ್ನು ಹೆಂಗೋ ತುರ್ಕಿ ಏನೋ ಕೂರಿಸ್ತಾನೆ ಕಾಲ್ನೆಲ್ಲ. ಅವಳು ಇಷ್ಟನೇ ಇರಲ್ಲ, ಬೇಡ ನಂಗೆ ಇದ್ ಬೇಡ, ಸರಿ ಹೋಗ್ತಿಲ್ಲ ಅಂತ ಹೇಳ್ತಾಳೆ. ಆದ್ರೂ ಗಂಡ ಇಲ್ಲ ನೀನ್ ಹಾಕೊಳ್ಳೇಬೇಕು ಅಂತ. ಸೊ ಕೊನೆಗೆ ಹೆಂಗೋ ನೋಡು ಹಾಕೊಂಡಿದ್ಯಾ, ಹೋಗಿ ಓಡಾಡ್ಬಾ ಅಂತ. ಅವಳು ಹಂಗೆ ಕಷ್ಟಪಟ್ಟು ಓಡಾಡ್ ಬರ್ತಾಳೆ. ಕೊನೆಗೆ ಇಲ್ಲ ನೀನ್ ತಗೋಬೇಕು ಅಂತ ಹೇಳ್ಬಿಟ್ಟು ಅಷ್ಟು ದುಡ್ಡನ್ನ ತಗೊಂಡು ಅವ್ನ ಹೆಂಡತಿ ಡಿಸಿಷನ್ ಕಾಯೋದೇ ಇಲ್ಲ, ಹೋಗಿ ಕೊಟ್ಟು ತಗೊಂಡ್ಬಿಡ್ತಾನೆ. ಅತ್ತಿಗೆಗೆ ನಗು ಬರ್ತಾ ಇರತ್ತೆ, ಇವ್ನ್ ಯಾಕೆ ಹಿಂಗ್ ಆಡ್ತಾ ಇದ್ದಾನೆ ಅಂತ. ಬಟ್ ಶಿ ಇಸ್ ಲೈಕ್, ಅವಳಿಗೆ ಅರ್ಥ ಆಗತ್ತೆ, ಅವಳು ಗರ್ಭಿಣಿ ಇದ್ದಾಳೆ,
ಗರ್ಭಿಣಿ ಇದ್ದಾಳೆ. ಸೊ ಹಂಗಾಗಿ ಅವಳನ್ನು ಸ್ವಲ್ಪ ನಡೆಯೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾಳೆ. ತಮ್ಮ ನೋಡಿದ್ರೆ ಓಡೋಗ್ತಾ ಇರ್ತಾನೆ ಮುಂದೆ ಆಸ್ ಯೂಶುವಲ್, ಫಾಸ್ಟ್ ಆಗಿ ಓಡೋಗ್ತಾ ಇರ್ತಾನೆ. ಇಲ್ಲಿ ಅತ್ತಿಗೆ ಜೊತೆ ಅವಳು ನಡ್ಕೊಂಡು ಬರ್ತಾ ಇರ್ತಾಳೆ. ಅದನ್ನೇ 2-3 ಪೇಜ್ ಅವಳು ಆ ಟೈಮಲ್ಲಿ ಅವಳಿಗೆ ಎಷ್ಟೆಷ್ಟು ಕಷ್ಟ ಆಗುತ್ತೆ ಜಸ್ಟ್ ಫಾರ್ ನಡಿಯಕ್ಕೆ. ಅವಳಿಗೆ ಹೊಟ್ಟೆ ಎಲ್ಲ ಬಿರ್ತ್ಕೊಂತಾ ಇರುತ್ತೆ, ಕಾಲಿಡಕ್ ಆಗಲ್ಲ. ಅದನ್ನೆಲ್ಲ 2-3 ಪೇಜ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಏನ್ ನಡಿಯಕ್ಕೆ ಆಗಲ್ಲ, ಬಿಚ್ಚಂಗಿಲ್ಲ, ಗಂಡ ಬೈತಾನೆ. ಬಿಚ್ಚಂಗಿಲ್ಲ, ಬೇರೆ ಏನು ಮಾಡೋಂಗಿಲ್ಲ, ಗಂಡಂಗೆ ಹೇಳಿದ್ರೆ ಅರ್ಥ ಮಾಡ್ಕತಿಲ್ಲ. ಸೊ ಅದಕ್ಕೆ ಅವಳಿಗೆ ತಡೆಯಕ್ ಆಗ್ದಲೇನೆ ಏನ್ ಮಾಡ್ತಾಳೆ ಅಂದ್ರೆ ಚಪ್ಲಿನ ತಗೊಂಡು ಜೋರಾಗಿ ನೆಲದ ಮೇಲೆ ಹಿಂಗೆ ಪ್ರೆಸ್ ಮಾಡ್ತಾಳೆ. ಅದಲ್ಲೇ ಬ್ಲಾಸ್ಟ್ ಆಗೋಳು. ಅಲ್ಲಿ ಸ್ಟೋರಿ ಎಂಡ್ ಆಗತ್ತೆ. ಸೊ ಇದರಲ್ಲಿ ನನ್ಗೆ ಇದು ಅಣ್ಣ ತಮ್ಮಂದ್ರ ಮಧ್ಯ ಒಂದು ರಿಲೇಶನ್ಶಿಪ್ ಬಗ್ಗೆ ಹೇಳಿದ್ರು, ಮತ್ತೆ ಹೆಣ್ಮಕ್ಳದ್ದು ಅದ್ರ ಬಗ್ಗೆ ಹೇಳಿದ್ರು. ಅದು ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಎಲ್ಲಾ ಕಥೆಗಳು ನನ್ಗೇನ್ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಅವಾಗ್ಲೇ ಹೇಳ್ದಂಗೆ ಒಂದು ಸಣ್ಣ ವಿಡಂಬನೆ ಇದೆ. ಅದು ತುಂಬಾ ಜಾಣ್ತನದಿಂದ ಬರ್ದಿದ್ದಾರೆ ಅಂತ ನಂಗೆ ಅನಿಸ್ತು. ಎಷ್ಟೇ ಕಷ್ಟ ಆಗಿರೋ ಇದು ತುಂಬಾ ಇಂಟೆನ್ಸ್ ಕಾನ್ಸೆಪ್ಟ್ ಇದ್ರು ಹಂಗೆ ನನ್ಗನ್ಸಿದ್ದು. ಸೊ ಎಲ್ಲಾರು ಇದೇ ಒಂದು ಕಾಪಿ ತಗೊಂಡು ಓದ್ಬೋದು. ಅವ್ರು ಆಲ್ರೆಡಿ ಎತ್ಕೊಂಡ್ ಬಿಟ್ಟಿದ್ದಾರೆ. ಇವತ್ತು ವಿಶೇಷ ಅತಿಥಿಗಳು ಕಾರಣದಿಂದ ಬರಕ್ಕಾಗಿಲ್ಲ. ಮುಂದಿನ ತಿಂಗಳು ಏನಾದ್ರು ಹೇಳ್ತೀರಾ? ಅಲ್ಲ ನೀವೇನೋ ಇದೆ ಅದು ಹೇಳಿ. ಕರೋನಾ ಬಗ್ಗೆ ಅಲ್ಲ ನಾವೇ ಇರೋದು ಬನ್ನಿ. ಅಲ್ಲ ಏನೋ ಇದೆ ಅದು ಹೇಳಿ ಅಷ್ಟೇ. ನಿಮ್ಗೆ ಏನು ಅರ್ಥ ಆಯ್ತು ಅಷ್ಟೆಲ್ಲರೂ ಸಾಕು. ಇಲ್ಲ ಒಂದು ಚಾಪ್ಟರ್ ಓದ್ಬಿಡಿ, ಹಂಗೆ ಇಷ್ಟಾದ ಚಾಪ್ಟರ್ ಓದಿ ಅಷ್ಟೇ ಒಂದು. ಸರಿ, ಈಗ ಮುಂದಿನ ಇದು ನಮ್ಮ ದಿನೇಶ್ ಅವರು ಲೈಬ್ರರಿ ವೆಬ್ಸೈಟ್ ಬಗ್ಗೆ ಸ್ವಲ್ಪ ಡೆಮೋ ಕೊಡ್ತಾರೆ. ರಿಟರ್ನ್ ಆಗ್ಬಿಟ್ಟಿದೆ ಅದು, ನೋಡೋಣ ಇದು ವೆಬ್ಸೈಟಲ್ಲಿ ಹೆಂಗೆ ಅಂತ.